ಫಾರ್ಮುಲಾ ಹೇಳ ನಿಮಗೆ. ಆ್ಯಕ್ಚುಲಿ ಇದು ಮೇಡಮ್ ನಾವು ಮೊರಿಂಗಾ ಲೀವ್ಸಲ್ಲಿ ಮಾಡಿರೋದು, ನಾಟ್ ಪೌಡರ್ ಫಾರ್ಮೆಟಲ್ಲಿ ಮಾಡಿಲ್ಲ. ಸೊ ನಾವು ಮೊರಿಂಗಾ ನುಗ್ಗೆ ಸೊಪ್ಪಿನ ಎಲೆಗಳನ್ನು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಬಿಟ್ಟು ಇಷ್ಟೇ ಟೆಂಪ್ರೇಚರ್ ಅದು ಒಣಗಿಸ್ಬೇಕು ಅಂತಿರುತ್ತೆ. ಯಾಕಂದರೆ ನ್ಯೂಟ್ರಿಷನ್ಸ್ ಏನೋ ಕಮ್ಮಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಮಿನಿಮಮ್ ಟೆಂಪ್ರೇಚರಲ್ಲಿ ನಾವು ಇದನ್ನು ಒಣಗಿಸ್ಬಿಟ್ಟು ಈ ಥರ ಟೀ ಬ್ಯಾಗ್ ಫಾರ್ಮೇಟಲ್ಲಿ ಪ್ಯಾಕಿಂಗ್ ಮಾಡಿ ಮಾಡ್ತಾ ಇರೋದು. 1.5 ಗ್ರಾಮ್ ಈಚ್ ಇರುತ್ತೆ ಒಂದು ಬ್ಯಾಗಲ್ಲಿ. ನೀವು ಇದನ್ನು ರೆಗ್ಯುಲರಾಗಿ ತೊಗೊಂಡ್ರೆ ನಮ್ಮ ಬಾಡಿಗೆ ಇಷ್ಟೇ ಪ್ರಮಾಣದಲ್ಲಿ ನುಗ್ಗೆ ಸೊಪ್ಪಿನ ಇದು ಹೋಗಬೇಕು ಅಂತಿರುತ್ತೆ. ಆ ಪ್ರಮಾಣದ್ದು 100% ಮ್ಯಾಚ್ ಆಗುತ್ತೆ. ಸೊ ಈಸಿ, ಮೈಲ್ಡ್ ಟೇಸ್ಟ್ ಇರುತ್ತೆ, ಆರಾಮಾಗಿ ಯೂಸ್ ಮಾಡ್ಬೋದು. ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಇದ್ರ ಬೆನಿಫಿಟ್ಸ್ ಬೇಕಂದರೆ ನೀವು ತಿಳ್ಕೊಬೇಕಂದ್ರೆ ಜಸ್ಟ್ ಗೂಗಲಲ್ಲಿ ಬೆನಿಫಿಟ್ಸ್ ಆಫ್ ಮೊರಿಂಗಾ ಟೀ ಅಂತ ಸರ್ಚ್ ಮಾಡಿದ್ರೆ ಸಾಕು, 100% ಅದೆಲ್ಲ ಡೀಟೇಲ್ ಬರುತ್ತೆ. ಡೈಲಿ 1 ಟೀ ಬ್ಯಾಗ್ ಯೂಸ್ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಮ್ಯಾಕ್ಸಿಮಮ್ 3 ಟೀ ಬ್ಯಾಗ್ಸ್ ಯೂಸ್ ಮಾಡ್ಬೋದು. ಆ್ಯಂಡ್ ನಾವು ಕರ್ನಾಟಕದಲ್ಲಿ ಫಸ್ಟ್ ಟೈಮು ಈ ಥರ ಟೀ ಬ್ಯಾಗ್ ಫಾರ್ಮೇಟಲ್ಲಿ ಮಾಡಿರೋದು ಮೇಡಮ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್? ಮೇಡಮ್ ನಮ್ಮ ಕಂಪ್ನಿ ಓಪನ್ ಆಗಿ 5 ಮಂತ್ಸ್ ಆಯ್ತು ಅಷ್ಟೇ. ಬಟ್ ಇದ್ರ ಬಗ್ಗೆ ರಿಸರ್ಚ್ ಬಂದ್ಬಿಟ್ಟು ಅಬೌವ್ 6 to 7 ಇಯರ್ಸ್ ಮಾಡಿದ್ದೀವಿ. ಅಂದರೆ ನಮ್ಮ ಪ್ಲಾಂಟಲ್ಲೇ ನಾವು ನುಗ್ಗೆ ಗಿಡನ ಬೆಳೆಸ್ಬಿಟ್ಟು 6 ವರ್ಷದವರೆಗೂ ಆಗೋರ್ಗೆ ಕಾದ್ಬಿಟ್ಟು 6 ವರ್ಷ ಆದಮೇಲೆ ಬರ್ತಕ್ಕಂಥ ಪ್ಲಾಂಟ್ಸಲ್ಲಿ ಲೀವ್ಸಲ್ಲಿ ನ್ಯೂಟ್ರಿಷನ್ಸು ಜಾಸ್ತಿ ಇರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ ಮಾಡಿರೋದು ಮೇಡಮ್. ಥ್ಯಾಂಕ್ ಯು ಸರ್, ಗುಡ್ ಜಾಬ್. 249 ತಗೊಳ್ಬೇಕಾ? ಇಲ್ಲ ಸರ್, ಪಾಂಪೆಟ್ ತೊಗೊಂಡಿದ್ರಾ?